ವಿದ್ಯಾರ್ಥಿಗಳ ಬಗ್ಗೆ ತೋರುವ ನಿಂದೆ ಅದನ್ನು ನೋಡಿ ಮನಸ್ಸಿಗೆ ತುಂಬಾ ಆಘಾತ ಆಗಿದೆ. ಒಬ್ಬ ವಿದ್ಯಾರ್ಥಿಗೆ ನಿಷ್ಕಲ್ಮಶವಾದಂತಹ ಒಂದು ಮುಗ್ಧ ಮನಸ್ಸಿಗೆ ಮಾಡಿದ ದ್ರೋಹ ಇದು. ಒಂದು ಪರೀಕ್ಷೆಯಲ್ಲಿ ವಂಚಿತನಾದ್ರೆ ಒಂದು ವರ್ಷನೇ ವ್ಯರ್ಥವಾದಾಗಿದೆ. ಅವನ ಜೀವನಕ್ಕೇನೆ ಭವಿಷ್ಯಕ್ಕೇನೆ ಮಾರಕವಾದಂತಹ ಈ ದುರ್ವರ್ತನೆ ಇದು ತುಂಬಾ ಖಂಡನೀಯವಾಗಿರ್ತಕ್ಕಂತಹದ್ದು. ಆ ವ್ಯಕ್ತಿಗೆ ಸರಿಯಾದ ನ್ಯಾಯ ಸಿಗಬೇಕು ಅಂತ ನಾನು ಈ ಮುಖಾಂತರ ಒತ್ತುಕೊಟ್ಟು ಹೇಳ್ತೀನಿ. ಅವನಿಗೆ ನ್ಯಾಯ ಕೊಡುವುದ್ರೆ ಏನು? ಈಗ ಪರೀಕ್ಷೆ ಬರಲಿಲ್ಲ, ಅವನಿಗೆ ಸರಿಯಾದಂತಹ ಪರೀಕ್ಷೆಯನ್ನು ನಡೆಸಿ ಬೇರೆನೆ ಅವನಿಗೆ ಈ ವರ್ಷನೇ ಉತ್ತೀರ್ಣರಾಗುವ ಹಾಗೆ ಮಾಡಬೇಕಾದ್ದು ಸರ್ಕಾರದ ಕರ್ತವ್ಯದಲ್ಲಿ ಸೇರಿರ್ತಕ್ಕಂಥದ್ದು. ಇಂತಹ ದುರ್ಘಟನೆಗಳು ನಡೆಯಬಾರದು. ಇದಕ್ಕೆ ನಮ್ಮೆಲ್ಲರ ತೀವ್ರ ಪ್ರತಿಭಟನೆ ಇದೆ, ಅದರ ವಿರೋಧ ಇದೆ. ಒಂದು ಮುಗ್ಧ ಸಮಾಜದ ಒಬ್ಬ ಮುಗ್ಧ ಬಾಲಕನಿಗೆ ಮಾಡಿರ್ತಕ್ಕಂತಹ ಇದೊಂದು ಅನ್ಯಾಯ. ಇದು ಪ್ರಾಯಶಃ ಬೇರೆ ಸಮಾಜಕ್ಕೆ ಮಾಡಿದ್ರೆ ಇಡೀ ದೇಶ ಉರಿಯುತ್ತಿತ್ತು. ಇದು ಶಾಂತವಾದ ಒಂದು ಸಮಾಜಕ್ಕೆ ಮಾಡಿದ ಮಹಾನ್ ದ್ರೋಹ. ಸರಳತೆ ಅನ್ನುವಂತಹದ್ದೇ ಒಂದು ಶಾಪವೋ ನಮ್ಮ ಸಮಾಜಕ್ಕೆ ಅನ್ನುವ ರೀತಿಯಲ್ಲಿ ಇದೆ. ಆ ಹುಡುಗನಿಗೆ ಆದ ಅನ್ಯಾಯಕ್ಕೆ ಎಲ್ಲ ಸರ್ಕಾರದ ಪ್ರತಿನಿಧಿಗಳು, ಎಲ್ಲ ಅಧಿಕಾರಿಗಳು ಇದಕ್ಕೆ ಸೌಜನ್ಯವನ್ನು ತೋರಿಸಿ ಅವನಿಗೆ ಸರಿಯಾದಂತಹ ನ್ಯಾಯ ಸಿಗುವ ಹಾಗೆ ಮಾಡಬೇಕು. ಈ ಸಲನೇ ಅವನಿಗೆ ಮತ್ತೊಂದು ಪರೀಕ್ಷೆಯನ್ನು ನಡೆಸಿ ಆದರೂ ಅವನು ಉತ್ತೀರ್ಣನಾಗುವ ಹಾಗೆ ಮಾಡಿ, ಅವನಿಗೆ ಉತ್ತಮ ಫಲಿತಾಂಶ ಬರುವ ಹಾಗೆ ಮಾಡಿ, ಅವನ ಜೀವನಕ್ಕೆ ಒಂದು ದಾರಿ ತೋರಿಸಬೇಕು ಅಂತ ನಾವು ಒತ್ತುಕೊಟ್ಟು ಹೇಳ್ತಾ, ಇಂತಹ ವರ್ತನೆ ಇನ್ನೊಂದು ಕಡೆ ಅದು ನಡೆಯಬಾರದು. ಒಂದರ ಮೇಲೆ ಒಂದರ ಹಾಗೆ ಸರದಿಯಲ್ಲಿ ಬರ್ತಾ ಇದೆ. ಇಂತಹ ದುರ್ಘಟನೆಗಳು ಬರೆದ್ರೆ ಇದಕ್ಕೆ ತೀವ್ರ ಪ್ರತಿಭಟನೆ ನಾವು ಮಾಡ್ತೇವೆ ಅನ್ನೋದನ್ನು ಈ ಮುಖಾಂತರ ಹೇಳ್ತಾ, ಆ ಹುಡುಗನಿಗೆ ಎಲ್ಲ ಸರ್ಕಾರದ ಪದಾಧಿಕಾರಿಗಳು ಅವನಿಗೆ ಸರಿಯಾದ ಮಾರ್ಗದರ್ಶನ ನೀಡಬೇಕು. ಅವನಿಗೆ ಉತ್ತಮ ಫಲಿತಾಂಶ ಬರುವ ಹಾಗೆ ಮಾಡಬೇಕು. ಈ ಸಲನೇ ಉತ್ತೀರ್ಣನಾಗಿ ಮುಂದಿನ ಕಕ್ಷೆಗೆ ಸೇರುವ ಹಾಗೆ ಆಗಬೇಕು ಅಂತ ನ್ಯಾಯ ಒದಗಿಸಿಕೊಡಬೇಕು. ಹಾಗಾಗಿ ಸಮಾಜದ ಎಲ್ಲ ಪ್ರತಿಷ್ಠಿತ ವ್ಯಕ್ತಿಗಳು ಈ ಬಗ್ಗೆ ಸ್ಪಂದಿಸಬೇಕು ಅಂತ ನಾನು ಸಮಾಜದ ಪರವಾಗಿ, ಆ ವಿದ್ಯಾರ್ಥಿಗಳ ಪರವಾಗಿ ವಿಶೇಷವಾಗಿ ಈ ನಮ್ಮ ಮನವಿಯನ್ನು ಸರ್ಕಾರದ ಮುಂದೆ ಸಲ್ಲಿಸ್ತಾ ಇದ್ದೇನೆ.